ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಡಿಸೆಂಬರ್ 9ರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಧಿವೇಶನದ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದರು. ಚಳಿಗಾಲದ ಅಧಿವೇಶನ ಡಿಸೆಂಬರ್ 9ರಿಂದ ನಡೀತಾ ಇರುವ ಹಿನ್ನೆಲೆ ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಈಗಾಗಲೇ ಡಿಸಿ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ತಯಾರಿ ಆಗಿದೆ ಕೂಡ. ಏನೇ ಸಮಸ್ಯೆ ಇದ್ರೂ ಕೂಡ ಸರಿ ಮಾಡುವ ಪ್ರಯತ್ನ ಮಾಡ್ತೀವಿ. ಪ್ರತಿಭಟನೆ ಹತ್ತಿಕ್ಕಲು ಆಗುತ್ತಿಲ್ಲ. ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದು ಪ್ರತಿಭಟನೆ ಮಾಡ್ತಾರೆ. ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಎಂಬುದು ಅವರ ಆಸೆ ಆಗಿದೆ. ಅವರನ್ನ ತಡೆಯಲು ಆಗುತ್ತಿಲ್ಲ. ಆದರೆ ಆಯಾ ಇಲಾಖೆಯನ್ನ ಭೇಟಿ ಮಾಡಿಸುವ ಕೆಲಸ ಆಗುತ್ತೆ ಎಂದಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದಿಂದ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆ ಹಾಕುವ ವಿಚಾರವಾಗಿ ಮಾತನಾಡಿ ಎಲ್ಲ ಪ್ರತಿಭಟನೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆಗ ಸಂಭವಿಸಿದ ಅಧಿಕಾರಿಗಳು ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಕೆಲಸವಾಗುತ್ತೆ ಎಂದು ತಿಳಿಸಿದ್ದಾರೆ. ಚಳಿಗಾಲ ಅಧಿವೇಶನ ಡಿಸೆಂಬರ್ 9ರಿಂದ ನಡೆಯುವಂಥದ್ದಕ್ಕೆ ಪೂರ್ವಭಾವಿ ಸಭೆ ಮಾಡಿದ್ವಿ. ತಯಾರಿ ನೋಡಬೇಕು. ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನೇನು ತಯಾರಿ ಆಗಿದೆ, ಏನಾರ ನಮ್ಮಿಂದ ಅಡಿಷನಲ್ ಹೆಲ್ಪ್ ಬೇಕಾದ್ರೆ ಮಾಡಲಿಕ್ಕೆ ಮಾಡಿದ್ವಿ. ಈಗಾಗಲೇ ಡಿ ಸಿ ಅವ್ರ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ಆಗಿದೆ. ಸೊ ಅಂಥದ್ದು ಯಾವುದೇ ಬಾಕಿ ಅಂತ ಇಲ್ಲವೇ ಇಲ್ಲ. ಈಗ ಕಳೆದ 20 ವರ್ಷಗಳು ನಡೀತಾ ಇದೆ. ಹೀಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಏನು ಸಮಸ್ಯೆ ಇದ್ದರೆ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ. ಈ ಸಲ ಅಚ್ಚುಕಟ್ಟಾಗಿ ಆಗಬೇಕಂತ ಡಿ ಸಿ ಅವ್ರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಎಲ್ಲ ಪೂರ್ಣ ತಯಾರಿ ಆಗಿದೆ. ಸರಿ, ಪ್ರತಿ ವರ್ಷ ಅಧಿವೇಶನಕ್ಕಿಂತ ಪ್ರತಿಭಟನೆಗಳೇ ಜಾಸ್ತಿ ಸದ್ದು ಮಾಡ್ತಾರೆ. ಈ ಬಾರಿ ಏನಾದರೂ ಅದನ್ನು ತಗ್ಗಿಸಲಿಕ್ಕೆ ಅಂದರೆ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಿ ಪ್ರತಿಭಟನೆಗೆ ಬಾರದಂತೆ ಆ ರೀತಿ ಏನಾದರೂ ಯೋಜನೆ ಇಲ್ಲ, ಅದನ್ನೇನು ಮಾಡಲಿಕ್ಕೆ, ಯಾಕಂದ್ರೆ ಅವರು ನಾವೇ ಕೊಡ್ತೀವಿ, ನಾವು ಸರ್ಕಾರ ಗಮನ ಸೆಳಿತೀವಿ ಅಂತ ಬರ್ತಾರಲ್ಲ. ಹಿಂಗಾಗಿ ನಾವೇನು ಮಾಡಲಿಕ್ಕೆ ಆಗೋಲ್ಲ. ಮತ್ತು ಅದು ಯಾವ ರೀತಿ ಇದೆ, ಹೇಗಿದೆ ಅಂತ ನಮ್ಗೆ ಗೊತ್ತಾಗೋಲ್ಲ ಮುಂಚೆ. ಸೊ ಕನ್ಸರ್ನ್ ಮಂತ್ರಿ ಬಂದಾಗ ಅದಕ್ಕೆ ಅದ್ರದ್ದು ಎಷ್ಟು ಡೆಪ್ತ್ ಇದೆ, ಏನಿದೆ ಅವ್ರ ಡಿಮಾಂಡು ಗೊತ್ತಾಗ್ತದೆ. ಮತ್ತು ಅವ್ರಿಗೊಂದು ಆಸೆ, ಇಲ್ಲಿ ಬರ್ತಾರೆ, ಎಲ್ಲರೂ ಸಿಗ್ತಾರೆ. ಸೊ ನಮ್ಮ ಸಮಸ್ಯೆ ಹೇಳ್ಬೇಕಂತ ಅವ್ರಿಗೊಂದು ಅಭಿಲಾಷೆ ಇದೆ ರೀ. ಅವರು ಈಗ ಅದನ್ನು ಕಟ್ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ. ಆದರೆ ಅದನ್ನು ಸರಿಯಾದ ರೀತಿಯಿಂದ ಅವರಿಗೆ ಇಲಾಖೆಯವ್ರನ್ನ ಭೇಟಿ ಮಾಡಿಸಿ, ಮಂತ್ರಿಗಳನ್ನು ಭೇಟಿ ಮಾಡಿಸಿ, ಸೆಕ್ರೆಟ್ರಿ ಭೇಟಿಯಾಗಿ ಮಾಡೋದಂದ್ರೆ ನಮಗೆ ಆಯಾ ಇಲಾಖೆಯವ್ರು ಮಾಡ್ತಾರೆ. ಅದ್ರ ಸೊ ಅವ್ರನ್ನ ಭೇಟಿ ಮಾಡಿಸೋದು, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳ ಟೈಮ್ ತೊಗೊಳ್ಳೋದು ಅವ್ರು ಮಾಡ್ತಾರೆ. ಸರ್, ಈಗ ಡಿಸೆಂಬರ್ 10ರಂದು ಪಂಚಮಸಾಲಿಗೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ನಿಂದ ಮುತ್ತಿಗೆ ಹಾಕ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಇವು ಪಂಚಮಸಾಲಿ ಜಗದ್ಗುರುಗಳು ಹೇಳಿದ್ದಾರೆ. ಈಗಾಗಲೇ ಹೇಳಿದ್ದಾರೆ. ಅದು ಅದರಲ್ಲಿ ಪಾರ್ಟ್. ಯಾಕಂದರೆ ಎಲ್ಲರೂ ಮಾಡ್ತಿದ್ದಾರೆ. ಅದೇನು ಅದರಲ್ಲಿ ಅದು ಒಂದು ಎಲ್ಲವರಲ್ಲಿ ಮಾಡೋದ್ರಲ್ಲಿ ಅವರು ಒಂದು ಟೈಪ್ ಮಾಡ್ತಿದ್ದಾರೆ. ಅವರು ವಿನೂತನವಾಗಿ ಟ್ರ್ಯಾಕ್ಟರ್ ಮೂಲಕ ಬರ್ತೀವಿ ಅಂತ ಹೇಳಿದ್ದಾರೆ. ಬರ್ತಾರೆ. ಅವ್ರು ಸಂಬಂಧಪಟ್ಟ ಮುಖ್ಯಮಂತ್ರಿನೋ ಯಾರೋ ಅದಕ್ಕೆ ಅಧಿಕಾರಿಗಳನ್ನು ಭೇಟಿ ಆಗ್ತಾರೆ. ಸೊ ಅವರಿಂದ ಭರವಸೆ ನಂತರ ಹೋಗುವಂಥ ಒಂದು ವಾಡಿಕೆ. ಸರ್, ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ. ಆದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿ ಆಗುವುದಿಲ್ಲ. ಬರೀ ಅದು ಪ್ರವಾಸದ ಕೇಂದ್ರವಾಗಿ ಮಾರ್ಪಟ್ಟಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಮುಂಚೆ ಆಗಿತ್ತು. ಈಗ ಬರ್ತಾ ಈಗ ಅದಕ್ಕೆ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಮುಂಚೆ ನೀವು ಹೇಳ್ದಂಗೆ ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ. ಈಗ ಕಳೆದ 5-6 ವರ್ಷಗಳಿಂದ ಅದಕ್ಕೆ ಸೀರಿಯಸ್ನೆಸ್ ಬಂದಿದೆ, ಮಾಡ್ತಾರೆ. ಓಕೆ ಸರ್, ಕೊನೆಯದಾಗಿ ಬೆಳಗಾವಿಯಲ್ಲಿ ಈಚೆಗೆ ಏನು ಹದಗೆಡ್ತಾ ಇದೆ ಅನ್ನುವಂಥ ಮಾತು ಕಳೆದ 1 ವಾರಗಳಲ್ಲಿ ಕೂಡ 4-5 ಪ್ರಕರಣಗಳು ಬೆಳಕಿಗೆ ಬಂದಿದೆ ಸರ್, ಬೆಳಗಾವಿ ಸಿಟಿ ಮತ್ತು ಬೆಳಗಾವಿ ಜಿಲ್ಲೆ. ಎಲ್ಲ ಮಾಡ್ತಾರೆ ಪೊಲೀಸರು. ಅವ್ರ ಗಮನಕ್ಕೆ ಬಂದಾಗ ಮಾಡ್ತಾರೆ. ಇನ್ನು ಕೆಲವು ನಮ್ಗೆ ಗೊತ್ತಿಲ್ಲದೆ ದೂರ ಎಲ್ಲೋ ಆಗ್ತಾವೆ. ಅದೇನು ಮಾಡಲಿಕ್ಕೆ ಆಗೋಲ್ಲ. ಸೊ ಆದಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಇಲಾಖೆ. ಸೊ ಹಂಗೆ ಆದಮೇಲೆ ಘಟನೆ ಆದಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಂಡಾರೆ. ಭಾಳಷ್ಟು ಮೊನ್ನೆ ದರೋಡೆ ಆಗಿತ್ತು. ಮೊನ್ನೆಯವರ ವೆಹಿಕಲ್ ಮರ್ಡರ್ ಮಾಡಿ ವೆಹಿಕಲ್ ಆಕ್ಸಿಡೆಂಟ್ ಅಂತ ತೋರಿಸಿದ್ರು. ಅದನ್ನೆಲ್ಲ ಪೊಲೀಸರು ಅದನ್ನು ಡಿಟೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಪೊಲೀಸ್ಗಳಿಂದ ಮಾಡ್ತಾರೆ. ಪ್ರತಿ ವರ್ಷ ಅಧಿವೇಶನದ ಸಂದರ್ಭದಲ್ಲಿ ಮಹಾಮೇಳವಾಗುತ್ತೆ. ಕಳೆದ ಬಾರಿ ಕೂಡ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಮತ್ತೆ ಅನುಮತಿ ಕೊಡ್ತಾರೆ ಅಥವಾ ಅನುಮತಿ ಯಾವಾಗ ನಾವು ಕೊಟ್ಟಿಲ್ಲ. ಅವಾಗ ಕೊಟ್ಟಿಲ್ಲ. ಎಂಎಸ್ನವರಿಗೆ ಕರಾಳ ದಿನಾಚರಣೆಗೆ ಅನುಮತಿ ಕೊಡೋದಿಲ್ಲ ಅಂದರು. ಆದರೂ ಕೂಡ ಪೊಲೀಸ್ ಅವರ ಏನು ಭದ್ರತೆಯಲ್ಲಿ ಕೂಡ ಅವಕಾಶ ಕೊಟ್ಟರು ಮೆರವಣಿಗೆಗೆ. ಮೆರವಣಿಗೆ ಏನು ಮಾಡಿಲ್ಲ. ಒಂದು ಕಡೆ ಎಲ್ಲ ಕೂತು ಪ್ರತಿಭಟನೆ ಅವ್ರ ಭಾಷೆನ ಅವ್ರು ತಮ್ಮ ಸೀಮಿತವಾಗಿ ಮಾಡ್ತಾರೆ. ಆದರೂ ನಾವು ಪೊಲೀಸ್ ಅಂತ ಅವ್ರ ಮ್ಯಾಗೆ ಕೇಸ್ ಹಾಕಿದ್ದೀವಿ. ಹಾಕಿಲ್ಲ ಅಂತ ಏನಾದ್ರು ಹಾಕ್ತೀವಿ. ಸೊ ಆ ರೀತಿ ನೋಡೋಣ. ವಿನೂತನ ಪ್ರತಿಭಟನೆ ಮಾಡ್ತಾರೆ ನೀವು ಹೇಳ್ದಂಗೆ.
ಏನೊಂದು ಶಾಶ್ವತ ಪರಿಹಾರ ಕಂಡಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನೋ ಒಂದು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.